ಇಂದು ಪಂಚಮಸಾಲಿ 2A ಮೀಸಲಾತಿ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುತ್ತೆ. ಇಂದು ಪಂಚಮಸಾಲಿ 2A ಮೀಸಲಾತಿ ಆಗ್ರಹಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ. ಇವತ್ತು ಬಸವಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಖಂಡಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಕ್ಷಮೆಗೆ ಆಗ್ರಹಿಸಿ ಪಂಚಮಸಾಲಿಯಿಂದ ಹೋರಾಟವನ್ನ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಇವತ್ತಿಂದ ಅಧಿವೇಶನ 2ನೇ ವಾರದ ಅಧಿವೇಶನ ನಡೀತಾ ಇದೆ. ಇನ್ನು ಪಂಚಮಸಾಲಿ ಸಮುದಾಯದಿಂದ 2A ಮೀಸಲಾತಿಗಾಗಿ ಹೋರಾಟವನ್ನ ಕೂಡ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಲಾಠಿ ಪ್ರಹಾರವನ್ನ ಕೂಡ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಲಾಠಿ ಪ್ರಹಾರವನ್ನ ಮಾಡಲಾಗುತ್ತೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನ ನೀಡಿದ್ರು. ನಮ್ಮ ಸರ್ಕಾರದವರು ಕೆಲವು ಕಂಡೀಷನ್ ಅನ್ನ ಕೂಡ ಹಾಕಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಕಂಡೀಷನ್ ಅನ್ನ ಹಾಕಿದ್ರು. ಅದನ್ನು ಮೀರಿ ಅವರು ಕಲ್ಲು ತೂರಾಟವನ್ನು ನಡೆಸಿದ್ರು. ನಮ್ಮ ಕೋರ್ಟ್ ಏನಿತ್ತು ಅದು ಯಾವುದೇ ರೀತಿ ಗಲಭೆ ಆಗಬಾರ್ದು, ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸಬೇಕು ಎಂದು ಒಂದು ಮಾಹಿತಿಯನ್ನ ಹೇಳ್ಕೊಂಡಿತ್ತು. ಆದ್ರೆ ಅದನ್ನು ಮೀರಿ ಪಂಚಮಸಾಲಿ ಸಮುದಾಯದವರು ಏನಿದ್ದಾರೆ ಅದನ್ನು ಮೀರಿ ಕಲ್ಲು ತೂರಾಟವನ್ನ ನಡೆಸಿದ್ರು. ಅದಕ್ಕೆ ಅವರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಎಂದು ಹೇಳಿದ್ದಾರೆ.